ನಮಸ್ಕಾರ. ನಮ್ಮ ಜೊತೆ ಈಗ ದುರ್ಗಾ ಪ್ರಸಾದ್ ಅಂತ ಅಭ್ಯರ್ಥಿಯಾಗಿ ಲೋಕಸಭಾ ಅಭ್ಯರ್ಥಿಯಾಗಿ ಬಂದಿದ್ದಾರೆ. ಇವರು ಕರ್ನಾಡು ಸೇವಕರ ಪಕ್ಷ ಕಡೆಯಿಂದ ಅಭ್ಯರ್ಥಿಯಾಗಿ ಆ, ಈ ಈ ಕ್ಷೇತ್ರದ ಜನರಿಗೆ ಅವರ ಒಂದು ಚಿಂತನೆಯನ್ನು ಮುಂದಡಿ ಇಡಲಿಕ್ಕೆ ಈ ಒಂದು ಅವಕಾಶವನ್ನು ಪಡ್ಕೊಂಡಿದ್ದಾರೆ. ನಮಸ್ಕಾರ ದುರ್ಗಾ ಪ್ರಸಾದ್ ನಮಸ್ಕಾರ ಅವರೇ. ಸರ್. ನೀವು ಜನರಿಗೆ ಏನು ನಿಮ್ಮ ಒಂದು ಅಭ್ಯರ್ಥಿತನದಲ್ಲಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಹೇಳಿ. ಸರ್, ಮೊದಲಿಗೆ ನಾನು ಚುನಾವಣೆಗೆ ಸ್ಪರ್ಧೆ ಮಾಡೋಕ್ಕೆ ಕಾರಣನೇ ರಾಜಕೀಯ ಅನ್ನೋದು ಎಲ್ಲರೂ ಬಡವರಿಗಾಗಿರ್ಬೋದು, ಪ್ರತಿಯೊಬ್ಬರು ಕೂಡ ಅದರೊಂದು ಅವಕಾಶ ಸಿಗಬೇಕು ಅನ್ನೋದನ್ನು ಜನರಿಗೆ ತಿಳಿಸ್ಬೇಕು ಅನ್ನೋದೇ ನಮ್ಮ ಮುಖ್ಯವಾದ ಉದ್ದೇಶ. ಸೊ ರಾಜಕೀಯ ಅಂದರೆ ಬರೀ ದುಡ್ಡಿರೋರು ಮಾತ್ರ, ಶ್ರೀಮಂತರು ಮಾತ್ರ, ಇಲ್ಲ MLA MP ಅವ್ರ ಮಕ್ಕಳೇ ಮಾತ್ರ, ಈ ಥರ ಇಲ್ಲದೆ ಒಬ್ಬ ಸಾಮಾನ್ಯ ಪ್ರಜೆಗೂ ಕೂಡ ಮನಸ್ಸಿದ್ರೆ ಅವನು ಒಳ್ಳೇದು ಮಾಡಬೇಕು, ಸಮಾಜಕ್ಕೆ ಏನಾದರೂ ಒಂದು ಕೊಡುಗೆ ಕೊಡಬೇಕು ಅಂತ ಅವನಲ್ಲಿ ಆ ಫೈರ್ ಇದ್ದರೆ, ಜಿದ್ದಿದ್ರೆ ಅದು ರಾಜಕೀಯದಲ್ಲಿ ಸಾಧ್ಯ ಅನ್ನೋದನ್ನು ಮೊದಲು ಪ್ಲಸ್ ಜನರಿಗೆ ತಿಳಿಸ್ಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ನಾನು ಸ್ಪರ್ಧೆ ಮಾಡಿದೆ. ಸ್ಪರ್ಧೆ ಮಾಡಿದ ಕೂಡಲೇ ಎಷ್ಟು ಮಾಡ್ತಾ ಇವನಿಂದ ಏನು ಮಾಡೋಕ್ಕೆ ಸಾಧ್ಯ, ಇವನೊಬ್ಬ ಏನು ಮಾಡೋಕ್ಕೆ ಸಾಧ್ಯ ಅನ್ನೋದನ್ನು. ಸೊ ಯಾವುದೇ ಒಂದು ಪರಿವರ್ತನೆ ಬರಬೇಕು ಅಂದರೆ ಪ್ರಾರಂಭ ಆಗೋದು ಒಬ್ಬನಿಂದನೇ. ಆ ಒಬ್ಬನ ಯೋಚನೆ, ಆ ಪರಿವರ್ತನೆ ಅವನಿರೋ ಆ ಫೈರ್ ಅದು ಕರೆಕ್ಟಾಗಿದ್ದರೆ ಎಲ್ಲರೂ ಒಂದಕ್ಕೊಂದು ಅಂದ್ಕೊಂಡು ಸೇರಿಕೊಂಡು ಹೋಗ್ತಾ ಹೋಗುತ್ತೆ. ಈ ರೀತಿ ಅಂದರೆ ಈಗ ನಾನು ಸ್ಪರ್ಧೆ ಮಾಡಿದ್ದೇನೆ, ನನ್ನ ಜೊತೆ ಯಾರು ಇಲ್ಲ, ಕಾರ್ಯಕರ್ತರಾಗಿರ್ಬೋದು, ದೊಡ್ಡ ದೊಡ್ಡ ನಾಯಕರಾಗಿರ್ಬೋದು, ಹಣಬಲ ಆಗಿರ್ಬೋದು, ಏನಿಲ್ಲ. ನನ್ನ ಉದ್ದೇಶ ಏನು, ನಾನು ಚುನಾವಣೆ ಸ್ಪರ್ಧೆ ಮಾಡಿದ್ದೇನೆ, ನನ್ನ ಉದ್ದೇಶ ಈ ರೀತಿಯ ಕೆಲಸಗಳನ್ನು ನಾನು ಮಾಡ್ತೇನೆ, ಇದನ್ನು ನಾನು ಜನರಿಗೆ ತಲುಪಿಸ್ಬೇಕು. ಯಾವ ಥರ ತಲುಪಿಸ್ಬೇಕು, 1 ಲಕ್ಷ ಪಾಂಪ್ಲೆಟನ್ನು ನಾನು ರೆಡಿ ಮಾಡಿಸ್ದೆ, 1 ಕಾರು, 1 ಸ್ಪೀಕರು. ಪ್ರತಿದಿನ ಬೆಳಗ್ಗೆ 7 ಗಂಟೆಯಿಂದ ಸ್ಟಾರ್ಟ್ ಆದರೆ ರಾತ್ರಿ 7 ಗಂಟೆವರೆಗೂ ಪ್ರತಿಯೊಂದು ಮನೆ, ಒಬ್ಬ ವ್ಯಕ್ತಿ, ಆಟೋ, ಕಾರುಗಿರಿ ಯಾವುದನ್ನು ಬಿಡದೆ ಪ್ರತಿಯೊಬ್ಬರ ಹತ್ರ ಕೂಡ ಹೋಗ್ತಿದ್ದೇನೆ. ಹೋಗಿ ನೋಡಿ ಸರ್, ನಾನು ಸ್ಪರ್ಧೆ ಮಾಡ್ತಿದ್ದೇನೆ, ದಯವಿಟ್ಟು ನನಗೊಂದು ಅವಕಾಶ ಮಾಡಿಕೊಡಿ, ನನಗೊಂದು ಮತ ಹಾಕಿ, ಈ ರೀತಿ ಕೇಳಬೇಕಾದ್ರೆ ನಾನೊಂದು 100 ಜನನ ಮೀಟ್ ಮಾಡ್ತೀನಿ ಅಂತ ಹೇಳಿದಾಗ ಅದರಲ್ಲಿ 40 ಜನ ಮಾತಾಡೋದೇ ಇಲ್ಲ, ತಗೊಂಡ್ಬಿಟ್ಟು ಆಯ್ತಂತ ಸುಮ್ಮನಾಗ್ಬಿಡ್ತಾರೆ. ಇನ್ನು 60 ಜನ ಉಳಿತಾರಲ್ಲ, 60 ಜನರಲ್ಲಿ 20 ಜನ ಕರೆಕ್ಟಾಗಿ ನನ್ನ ಹತ್ರ ಕೇಳ್ತಾರೆ, ನಿಮ್ಗೆ ಇದು ಬೇಕಾ, ಇದು ಬೇಡವಾ, ಇದು ಯಾವ ರೀತಿ ಸಾಧ್ಯ ಅನ್ನೋದನ್ನು. ಆದರೆ ಒಂದು 10 ಜನ ಮಾತ್ರ, ನಿಮ್ಮಂಥವ್ರು ಬೇಕು ಸರ್, ನಿಮ್ಮಂಥವ್ರು ಒಂದು ಅವಕಾಶ ಸಿಗಬೇಕು ಸರ್. ಅಂದರೆ 100ರಲ್ಲಿ 10 ಜನ ಅಂದಾಗ ಲಕ್ಷದಲ್ಲಿ 100 ಜನ ಆಯಿತು. ಈ ಪಾಪ್ಯುಲೇಷನ್ ಅಂದರೆ ನನ್ನ ಲೆಕ್ಕದಲ್ಲಿ ಈಗ 18 ಲಕ್ಷ ಜನ ಇದ್ದಾರೆ ಅಂದರೆ ನನ್ನಿಂದ ಸಾಧ್ಯ ಹೋಗೋದು 1 ಲಕ್ಷ ಜನ ಮೀಟ್ ಮಾಡುವಂಥ. ಆ 1 ಲಕ್ಷದಲ್ಲಿ ಅಷ್ಟು ಜನ ಅದೇ 18 ಲಕ್ಷ ಜನನ್ನು ಮೀಟ್ ಮಾಡಿದಾಗ ಆ ವಿಡ್ತ್ ಜಾಸ್ತಿ ಆಗ್ತದೆ. ಈ ರೀತಿ ಅಂದರೆ ಒಳ್ಳೆಯವರು ಕೂಡ ಇದ್ದಾರೆ, ನಮ್ಮಂಥವ್ರನ್ನು ಬಯಸೋರು ಕೂಡ ಇದ್ದಾರೆ. ಬಟ್ ಜನರಿಗೆ ಪ್ರತಿಯೊಬ್ಬರು ಕೂಡ ತಲುಪಿಸೋಕ್ಕೆ ಸಾಧ್ಯ ಆಗ್ತಿಲ್ಲ. ಕಾರಣ ಪಬ್ಲಿಸಿಟಿ ಇಲ್ಲ. ಈಗ ನೋಡಿರ್ಬೋದು ನೀವು, TV ಮೀಡಿಯಾಗಳು ಅದ, ಇವರು 2 ಪಕ್ಷನ ಬಿಟ್ಟರೆ ಬೇರೆ ಯಾವುದಂತ ತೋರಿಸಿಲ್ಲ, ನಾವು ಅಭ್ಯರ್ಥಿಗಳೇ ಅನ್ನೋ ರೀತಿ ಅಲ್ಲ ಅನ್ನೋ ರೀತಿಯಲ್ಲಿ ಬಿಂಬಿಸ್ತದೆ. ನಮ್ಮ ಏನು ಇಲ್ವಲ್ಲ, ಪೇಪರಲ್ಲಿ ಕೂಡ ಏನಿಲ್ಲ. ಮೊನ್ನೆ ಕೂಡ ಯಾರೋ ಒಬ್ರು ಬಂದರು, ಒಂದು TV ಶೂಟ್ ಮಾಡ್ತೇನೆ ಅಂತ ಹೇಳಿದ್ರು, ನಾಳೆ ಬರ್ತದೆ, ಇವತ್ತು ಬರ್ತದೆ, ಇದುವರೆಗೂ ಬಂದೇ ಇಲ್ಲ, ಬರೀ ಸುಮ್ಮನೆ ನಿಂತದೆ ಇದೇ ರೀತಿ. ಆದರೆ ನಮ್ಮ ಪ್ರಯತ್ನ ಬಿಡಲ್ಲ, ಪ್ರತಿ ದಿನ ಕೂಡ ಜನರ ಹತ್ರ ಹೋಗ್ತಿದ್ದೇವೆ. ಸೊ ಅವಕಾಶವನ್ನು ಕೊಡಿ ಅಂತ ಕೇಳ್ತಿದ್ದೆ. ಉತ್ತಮವಾದ ವಿಚಾರಗಳನ್ನ ಇಟ್ಕೊಂಡು ನಾನು ಮುಂದೆ ಹೋಗ್ತಿದ್ದೇನೆ. ಈ ಕ್ಷೇತ್ರ, ಇಡೀ ಕ್ಷೇತ್ರದಲ್ಲಿ ನಾನು ಇವತ್ತು ಇಡೀ ಕ್ಷೇತ್ರದಲ್ಲಿ ಪ್ರತಿಯೊಂದು ಮೂಲೆಯಲ್ಲೂ ಕೂಡ ನಾನು ಹೋಗಿ ಪ್ರಚಾರ ಮಾಡಿದ್ದೇನೆ. ಅಲ್ಲಿ ಕೆಳಮಟ್ಟದಲ್ಲಿ ಇರುವಂಥ ಸಮಸ್ಯೆಗಳು ಇವತ್ತು ಕೂಡ ಕ್ಷೇತ್ರದಲ್ಲಿ ಎಂಟಾರು ದಕ್ಷಿಣ ಕನ್ನಡ ತಗೊಂಡಾಗ 70% ಕುಡಿಯೋಕ್ಕೆ ನೀರು ಇಲ್ಲದೆ ಇರೋರಿದ್ದಾರೆ. 30% ನೀರು ಬರ್ತಿದೆ, ನೀರು ಶುದ್ಧವಾಗಿಲ್ಲ. ಬರೀ ನೀರೊಂದೇ ಸಮಸ್ಯೆ ಅಂತಲ್ಲ, ಬಾಕಿದೆಲ್ಲ ಸಮಸ್ಯೆ ಇದೆ. ಎಷ್ಟೋ ಜನಕ್ಕೆ ಹಕ್ಕುಪತ್ರಗಳಿಲ್ಲ, ಮನೆಗಳಿಲ್ಲ, ಅನೇಕ ರೀತಿಯಾದಂತಹ ಸಮಸ್ಯೆಗಳು ಜಿಲ್ಲೆಯಲ್ಲಿದ್ದಾವೆ. ಅದೆಲ್ಲ ಹುಡುಕಿ ಸರಿ ಮಾಡುವಂಥ ಕೆಲಸವನ್ನು ಆಗಬೇಕು. ನಾವು ಸೋತರು ಗೆದ್ದರು ಆ ಕೆಲಸಗಳನ್ನು ಸರ್ಕಾರದ ಗಮನಕ್ಕಾಗಿರ್ಬೋದು, ಜನಪ್ರತಿನಿಧಿಗಳ ಗಮನಕ್ಕಾಗಿರ್ಬೋದು ತಂದೆ ತರ್ತೇವೆ, ಹೋರಾಟ ಮಾಡಿ ಆ ಕೆಲಸಗಳನ್ನು ಮಾಡಿಸ್ತೇವೆ. ಸೊ ಒಬ್ಬ ಒಳ್ಳೆ ಕೆಲಸ ಮಾಡೋನಿಗೆ ಅವನು ಗೆದ್ದರೆ ಮಾತ್ರ ಅವನು ಕೆಲಸ ಮಾಡ್ತಾ ಅಂತಲ್ಲ, ಅವನಲ್ಲಿ ಒಳ್ಳೆ ಕೆಲಸ ಮಾಡಬೇಕಂತ ಒಂದು ಛಲ ಇದ್ದರೆ ಸಾಕು. ಅವನು ಸೋಲು ಗೆಲುವು ಅವನಿಗೆ ಅಧಿಕಾರ ಇಂಪಾರ್ಟೆಂಟ್ ಅಲ್ಲ. ಸೊ ಕೆಲಸ ಕೆಲಸ ಮಾಡಬೇಕು ಅನ್ನೋದು ಮನಸ್ಸಿರ್ಬೇಕು ಸರ್. ಈಗ ನಿಮಗೆ ಗೊತ್ತಿರೋ ಪ್ರಕಾರನೇ ನಮ್ಮ ಈ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ 17,96,000 ಟೋಟಲ್ ಮತದಾರರು ಇದ್ದಾರಂತ ನಮ್ಮ DC ಅವರೇ ಪ್ರೆಸ್ ರಿಲೀಸ್ ಕೊಟ್ಟಿದ್ದಾರೆ. ಹೌದು ಸರ್. ಅದರಲ್ಲಿ ಅನಾಲಿಸಿಸ್ ಪ್ರಕಾರ ಆಲ್ಮೋಸ್ಟ್ 2.25 ಲಕ್ಷ ಜನ ಯಂಗ್ ವೋಟರ್ಸ್ ಬಿಟ್ವೀನ್ ಏಜ್ 18 to 23 ಅಂತ ಇದೆ. ಹೌದು ಸರ್. ಈ ಪರ್ಟಿಕ್ಯುಲರ್ ಏಜ್ ಪಾಪ್ಯುಲೇಷನ್ ಅವರು ಜನರಲಿ ವೋಟಿಂಗ್ ಬಗ್ಗೆ, ಪ್ರಜಾಪ್ರಭುತ್ವ ವ್ಯವಸ್ಥೆ ಇದರ ಬಗ್ಗೆ ಎಲ್ಲ ಅಷ್ಟೊಂದು ಏನು ಪಾಲುದಾರಿಕೆ ಇರುವಂತ
ಲಕ್ಷಣಗಳು ಕಡಿಮೆ. ನಿಮ್ಮ ಅಭಿಪ್ರಾಯನು, ನೀವು ಯಾವ ಸಂದೇಶ ಕೊಡ್ಲಿಕ್ಕೆ ಇಷ್ಟಪಡ್ತೀರಾ? ಪ್ರತಿಯೊಬ್ಬರು ಯುವಕರಲ್ಲೂ ಕೂಡ ಎಲ್ಲ ಯಂಗ್ಸ್ಟರ್ಗಳು ಕೇಳ್ತಿರೋದು, ಇವತ್ತು ದೇಶದಲ್ಲಿ ಇಷ್ಟೊಂದು ಹೋರಾಟಗಳು ನಡೀತಿದೆ ಅಂದರೆ ಅದು ಯುವಕರಿಗೋಸ್ಕರನೇ, ಮುಂದಿನ ಪೀಳಿಗೆಗೋಸ್ಕರನೇ. ಕಾರಣ ಇಷ್ಟೇ, ನಾವು ಏನು ಒಳ್ಳೆ ಕೆಲಸ ಮಾಡ್ತೀವಿ ಆ ಕೆಲಸಗಳೆಲ್ಲ ಮುಂದಿನ ಪೀಳಿಗೆಗೆ, ಅವರ ಬದುಕಿಗೆ ಅನುಕೂಲವಾಗಿರಬೇಕು ಅನ್ನೋದೇ ಉದ್ದೇಶ ಸರ್. ಅದೇ ಮೇನ್ ಉದ್ದೇಶ. ಆ ಉದ್ದೇಶವನ್ನು ಅವ್ರು ಅರ್ಥ ಮಾಡ್ಕೊಳ್ಬೇಕು. ಇಷ್ಟೆಲ್ಲ ಹೋರಾಟ ಮಾಡ್ತಿದೆ ಅಂದರೆ ಅದು ನಮಗೋಸ್ಕರ, ನಮ್ಮ ಮಕ್ಕಳಿಗೋಸ್ಕರ, ಮುಂದಿನ ಜನ್ರೇಷನ್ಗೋಸ್ಕರ. ಅದು ಸರಿ ಮಾಡಬೇಕು ಅಂದರೆ ಖಂಡಿತ ಇಂಥ ಗಂಭೀರವಾದೊಂದು ವಿಚಾರವನ್ನು ಅವರು ಯೋಚನೆ ಮಾಡಬೇಕು. ಯೋಚನೆ ಮಾಡೋ ಪ್ರತಿಯೊಬ್ಬರೂ ಕೂಡ ಅಷ್ಟೇ ಮತದಾನ ಮಾಡಲೇಬೇಕು ಮತ್ತು ಅದ್ರ ಬಗ್ಗೆ ಕರೆಕ್ಟಾಗಿ ತಿಳ್ಕೊಳ್ಬೇಕು. ಜನಪ್ರತಿನಿಧಿಗಳ ಬಗ್ಗೆ ಕರೆಕ್ಟಾಗಿ ತಿಳ್ಕೊಳ್ಬೇಕು. ಒಬ್ಬ ಶಾಸಕರು ಏನೇನೆಲ್ಲ ಕೆಲಸ ಮಾಡ್ಬೋದು, ಸಂಸದರು ಏನೇನೆಲ್ಲ ಕೆಲಸ ಮಾಡ್ಬೋದು, ಒಬ್ಬ ಗ್ರಾಮ ಪಂಚಾಯತ್ ಸದಸ್ಯರು ಅವ್ರು ಏನೇನೇ ಕೆಲಸ ಮಾಡುವಂಥ ಒಂದು ಅವಕಾಶಗಳಿದೆ. ಇದೆಲ್ಲ ಪ್ರತಿಯೊಂದು ಕೂಡ ಯುವಜನತೆ ತಿಳ್ಕೊಂಡಾಗ ಖಂಡಿತ ಅನ್ನೋದು ನಮ್ಮ ದೇಶ ಆದಷ್ಟು ಬೇಗ ಪ್ರಗತಿಯತ್ತ ಸಾಗುತ್ತೆ. ಅವ್ರು ಕ್ವಶನ್ ಮಾಡ್ಬೋದು, ಓ ಇಲ್ಲ ನೀವು ಈ ಕೆಲಸ ಮಾಡಿಕೊಡಿ, ಚರಂಡಿ ಸರಿ ಇಲ್ಲ, ಅದು ಅಲ್ಲಿ ಕಸದ ಗಾಡಿ ಬಂದಿಲ್ಲ, ಇದೆಲ್ಲ ಗೊತ್ತಿಲ್ಲ ಅವರಿಗೆ. ಅದೆಲ್ಲ ತಿಳಿಸ್ಬೇಕು, ಮೇನ್ ತಿಳಿಸ್ಬೇಕು. ನನ್ನ ಯೋಚನೆ ಏನಿದೆ ಸರ್, 5ನೇ ಕ್ಲಾಸಿಂದನೇ 5th ಸ್ಟ್ಯಾಂಡಿಂದನೇ ಮಕ್ಕಳಿಗೆ ರಾಜಕೀಯ ಅಂದರೆ ಏನು, ಒಬ್ಬ ಶಾಸಕನ ಕೆಲಸ ಜವಾಬ್ದಾರಿ ಏನು, ಸಂಸದ ಜವಾಬ್ದಾರಿ ಏನು, ಮುಖ್ಯಮಂತ್ರಿ ಜವಾಬ್ದಾರಿ ಏನು, ಪಂಚಾಯತ್ ಮೆಂಬರ್ನ ಜವಾಬ್ದಾರಿ ಏನು, ಇದು ಕಂಪ್ಲೀಟಾಗಿ ಅವ್ರ ತಲೆಗೆ ತುಂಬಿಸ್ಬಿಡಬೇಕು. ಅವರು ಒಂದು 18 ವರ್ಷ ಅಂತ ಅವ್ರಿಗೆ ಏನು ಮತದಾನ ಅಂತ ಬಂದಾಗ ಕಂಪ್ಲೀಟ್ ವಿಚಾರ ಅವ್ರಿಗೆ ಗೊತ್ತಿದ್ದಾಗ ನಮಗೆ ಎಂಥ ವ್ಯಕ್ತಿ ಬೇಕಾಗ್ತಾರೆ, ಇವರನ್ನು ನಾವು ಆಯ್ಕೆ ಮಾಡಬಹುದು ಅನ್ನೋದೊಂದು ಯೋಚನೆ ಅವ್ರಿಗೆ ಬರುತ್ತೆ. ಅದನ್ನು ತುಂಬಿಸೋಂಥ ಕೆಲಸ ಪ್ರತಿಯೊಬ್ಬರು ಕೂಡ ಮಾಡಬೇಕು. ಅದೇ ರೀತಿ ಯುವಕರು ಕೂಡ ಅಷ್ಟೇ ಆದಷ್ಟು ಈ ವಿಚಾರಗಳನ್ನು ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಪಡಬೇಕು. ಪ್ರಯತ್ನಪಟ್ಟು ಪ್ರತಿಯೊಬ್ಬರು ಕೂಡ ಆ ಮತದಾನವನ್ನು ಮಾಡಬೇಕು ಅಂತ ನಾನು ಅವರನ್ನು ಕೇಳ್ಕೊಳ್ತೇನೆ. ಯಾಕೆಂದರೆ ಇದೆಲ್ಲ ಯುವ ಪೀಳಿಗೆಗೋಸ್ಕರ, ಮುಂದಿನ ಜನತೆಗೋಸ್ಕರ. ಮುಂದಿನ ಜನತೆ ಈ ದೇಶದಲ್ಲಿ ತುಂಬ ಉತ್ತಮ ರೀತಿಯಲ್ಲಿ ಅವರ ಜೀವನ ನಡೆಸಬೇಕು, ದೇಶ ಬಲಿಷ್ಠವಾಗಿ ನಮ್ಮ ದೇಶವನ್ನು ಕಟ್ಟಬೇಕು ಅಂದರೆ ಈ ವಿಚಾರ ಖಂಡಿತ ಪ್ರತಿಯೊಬ್ಬ ಯುವಕರಿಗೂ ತಿಳಿಬೇಕು ಸರ್. ಓಕೆ. ಇದಲ್ಲದೆ ನೀವು ಈ ವ್ಯವಸ್ಥೆ ಉತ್ತಮವಾಗಿ ನಡಿಬೇಕು, ಜನರ ಪಾಲುದಾರಿಕೆ ಇನ್ನೂ ಉತ್ತಮ ಆಗಬೇಕು ಅಂದರೆ ಯಾವ್ಯಾವ ವಿಷಯದಲ್ಲಿ ಜನರು ಜಾಸ್ತಿ ಆಸಕ್ತಿ ವಹಿಸಬೇಕು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ? ಸೊ ಮೊದಲು ಸರ್, ಯಾವುದೇ ಒಂದು ತಗೊಂಡಾಗ ಮುಖ್ಯವಾಗಿ ಬರುತ್ತೆ ರಾಜಕೀಯ ಒಂದು ಕರೆಕ್ಟಾಗಿತ್ತು ಅಂದರೆ ಎಲ್ಲ ಕರೆಕ್ಟಾಗಿರುತ್ತೆ. ರಾಜಕೀಯ ಒಬ್ಬ ನಾಯಕ ಕರೆಕ್ಟಾಗಿದೆ ಅಂದರೆ ಅವ್ರ ಕೆಳಗೆ ಕೆಲಸ ಮಾಡುವಂಥ ಅಧಿಕಾರಿ ಕರೆಕ್ಟಾಗಿರ್ತಾರೆ, ಅದು ಕೆಳಗಿರುವಂಥ ಕೆಲಸ ಮಾಡೋಕೊಂಡು ಎಲ್ಲ ಪ್ರತಿಯೊಂದು ಕರೆಕ್ಟಾಗಿರ್ತಾರೆ. ಆ ರಾಜಕೀಯ ಅನ್ನೋದನ್ನು ತುಂಬ ಕರೆಕ್ಟಾಗಿರಬೇಕು. ಆದರೆ ಪ್ರಸ್ತುತ ಈ ದಿನಗಳಲ್ಲಿ ರಾಜಕೀಯ ಅನ್ನೋದು ಯಾವ ರೀತಿ ಇದೆ ಅಂದರೆ, ಒಂದು ಮನೆಯಲ್ಲಿ 4 ಜನ ಇದ್ದರೆ 4 ಜನ ಕೂಡ ನಾನು ಅವ್ರಿಗೆ ಸಪೋರ್ಟು, ನಾನು ಇವ್ರಿಗೆ ಊಟ ಆಗೋಷ್ಟರಲ್ಲಿ ಜಗಳಾಗಿ ಒಬ್ಬೊಬ್ಬರು ಒಂದು ರೂಮ್ಗೆ ಹೋಗ್ಬಿಟ್ಟಿರ್ತಾರೆ. ಅಂದರೆ ರಾಜಕೀಯ ಅನ್ನೋದನ್ನು ಇಬ್ಬರು ಸ್ನೇಹಿತರಿರ್ತಾರೆ, ಅವ್ರ ಮಧ್ಯದಲ್ಲಿ ಮಾತುಕತೆ ಶುರು ಆಗುತ್ತೆ, ಹೋಗುವಾಗ ಸ್ನೇಹ ಕಟ್ಟಾಗುತ್ತೆ. ಸೊ ರಾಜಕೀಯ ಅನ್ನೋದು ಈ ದ್ವೇಷಗಳಿಗೆ ಕಾರಣ ಆಗ್ತಿದೆ. ಅದಕ್ಕೆ ಕಾರಣ ಕೂಡ ದೊಡ್ಡ ದೊಡ್ಡ ಪಕ್ಷಗಳು. ಯಾಕೆಂದರೆ ಆ ದ್ವೇಷ ಅದು ಇದು ಅನ್ನೋದನ್ನು ಅವರು ತುಂಬಿಸ್ಬಿಟ್ಟಿರ್ತಾರೆ. ಆದರೆ ರಾಜಕೀಯ ಅನ್ನೋದು ಅದಲ್ಲ. ರಾಜಕೀಯ ಅನ್ನೋದಂದರೆ ಪ್ರತಿಯೊಬ್ಬರಲ್ಲೂ ಕೂಡ ಪ್ರೀತಿ, ಸ್ನೇಹ, ಗೌರವವನ್ನು ತುಂಬಿಸುವಂಥದ್ದು. ಒಂದು ದೇಶ, ಒಂದು ಮನೆ ಇರಬೇಕು ಅಂದರೆ, ಚೆನ್ನಾಗಿರಬೇಕು ಅಂದರೆ ಆ ಮನೇಲಿರುವಂಥ 4 ಜನರು ತುಂಬ ನೆಮ್ಮದಿಯಾಗಿರಬೇಕು, ಜಗಳ ಬಾರದೆ ಶಾಂತಿಯುತಂದಿರಬೇಕು. ಒಂದು ಮನೆ ಇದೇ ರೀತಿ ದೇಶ ಕೂಡ ಅದೇ ರೀತಿ. ದೇಶ ಒಂದು ಸುರಕ್ಷಿತವಾಗಿ ತುಂಬ ಅಭಿವೃದ್ಧಿ ಪಡಿಬೇಕು ಅಂದರೆ ದೇಶದಲ್ಲಿ ಯಾವುದೇ ರೀತಿಯಾದಂಥ ಜಗಳ ಆಗಿರ್ಬೋದು, ಮನಸ್ತಾಪ ಆಗಿರ್ಬೋದು, ಒಬ್ಬರ ಕಂಡು ಈ ದ್ವೇಷ ಆಗಿರ್ಬೋದು, ಇದು ಯಾವುದು ಇರಬಾರ್ದು. ಪ್ರತಿಯೊಬ್ಬರು ಕೂಡ ಪ್ರೀತಿ ಸ್ನೇಹದಿಂದ ಆ ಜೀವನವನ್ನು ಸವಿದಾಗ ದೇಶ ಖಂಡಿತವಾಗಿಯೂ ಆಟೋಮೆಟಿಕ್ಕಾಗಿ ಅಭಿವೃದ್ಧಿ ಆಗುತ್ತೆ. ಆ ಜನರಲ್ಲಿ ಆ ಪ್ರೀತಿ ಸ್ನೇಹ ಒಂದು ಸೌಹಾರ್ದತೆಯನ್ನು ತರೋದು ರಾಜಕೀಯ ಪಕ್ಷಗಳ ಮತ್ತು ನಾಯಕರುಗಳ ಕರ್ತವ್ಯವಾಗಿದೆ. ಮೊದಲಿಗೆ ರಾಜಕೀಯ ಪಕ್ಷಗಳಾಗಿರ್ಬೋದು, ನಾಯಕರಾಗಿರ್ಬೋದು, ಇದನ್ನು ಅಳವಡಿಸ್ಕೊಳ್ಬೇಕು. ಇದನ್ನು ಅಳವಡಿಸ್ಕೊಂಡಾಗ ಖಂಡಿತ ಚೇಂಜಸ್ ಬಂದೇ ಬರುತ್ತೆ. ಅಲ್ಲಿಂದ ಜಗಳ ಸ್ಟಾರ್ಟ್ ಆದ್ರೆ ಇಲ್ಲಿ ಜಗಳ ಆಗೋದು, ಅಲ್ಲಿ ಕರೆಕ್ಟ್ ಇರ್ತಾ ಇಲ್ಲಿ ಕರೆಕ್ಟ್ ಇರ್ತಾರೆ. ಇದು ಸರ್. ಈಗ ನಿಮ್ಮ ಚಿಂತನೆ ಏನೋ ಚೆನ್ನಾಗೇ ಇದೆ. ಮುಂದಿನ ಪೀಳಿಗೆಗಳು ಇಲ್ಲ ಯುವ ಜನಾಂಗ ಈ ಒಂದು ಚಿಂತನೆಯನ್ನು ಅಳವಡಿಸ್ಕೊಂಡು ನಿಮಗೆ ಮತ ಹಾಕುವ ಒಂದು ಸಾಧ್ಯತೆ ಜಾಸ್ತಿ ಇದೆ ಅಂತ ಅನಿಸ್ಕೊಂಡಿದ್ದೀರಾ? ಸರ್, ನಾನು ಯಾವತ್ತೂ ಕೂಡ ಒಂದು ವಿಷಯವನ್ನು ನಾವು ಜನರ ಮುಂದೆ ಇಡ್ತೀವಿ ಅಂದರೆ ಅದರಿಂದ ಬೆನಿಫಿಟ್ ನಾನು ಪಡೆಯಲ್ಲ. ಅದರಿಂದ ಬೆನಿಫಿಟ್ ನನಗೆ ಬೇಡ. ನನ್ನ ಉದ್ದೇಶ ಏನು, ಈ ರೀತಿ ಇರಬೇಕು, ಈ ರೀತಿ ಆಗಬೇಕು, ಈ ರೀತಿ ಇದ್ದರೆ ಚಂದ ಅನ್ನೋದನ್ನು ಮಾತ್ರ ನನ್ನ ಉದ್ದೇಶವಾಗಿರುತ್ತೆ. ಆ ಮಾರ್ಗದಲ್ಲಿ ನಾನು ಸಾಕ್ತಿರ್ತೇನೆ. ಆ ಮಾರ್ಗ ನಾನು ತಗೊಂಡಾಗ ನಾನು ಯಾವುದೇ ಒಂದು ಈ ಸ್ವಾರ್ಥ ಭಾವನೆ ಇಟ್ಕೊಂಡು ಇದು ಕೊಟ್ಟ ನನಗೆ ಇದು ಸಿಗುತ್ತೆ ಅನ್ನೋ ಮನೋಭಾವದಲ್ಲಿ ನಾನು ಕೆಲಸ ಮಾಡಿದ್ರೆ ಅದು ನನ್ನ ತಪ್ಪು. ಆ ಮನೋಭಾವದಲ್ಲಿ ನಾನು ಕೆಲಸ ಮಾಡಲು ಯಾವತ್ತೂ ಕೂಡ ನಾನು ಮಾಡೋದು ಕೊಡಲ್ಲ. ನನ್ನ ಉದ್ದೇಶ ಏನು, ನನ್ನ ಜೀವನ ಇದು, ನಾನು ಈ ರೀತಿ ಬದುಕ್ತೀನಿ, ನಾನು ಈ ರೀತಿ ಇರಬೇಕು, ನಾನು ಇದನ್ನು ಜನರಿಗೆ ತಿಳಿಸ್ತೀನಿ ಅಷ್ಟೇ. ಅದರಿಂದ ಬೆನಿಫಿಟ್ ಬರುತ್ತೋ ಬಿಡುತ್ತೋ ಆ ಬೆನಿಫಿಟ್ ಬಗ್ಗೆ ನಾನು ತಲೆ ಕೆಡಿಸ್ಕೊಂಡು ಜನರಿಗೆ ಅದ್ರ ಬಗ್ಗೆ ನನಗೆ ಅವಶ್ಯಕತೆ. ನಾನು 100 ಸಲ ನಿಂತು ಸೋತರು ಕೂಡ ಮತ್ತೆ ನಿಲ್ತೇನೆ, ಮತ್ತೆ ಇದೇ ವಿಷಯಗಳ ಬಗ್ಗೆ ಹೋರಾಟ ಮಾಡ್ತೇನೆ, ಕೆಲಸ. ಅವರ ಭಾಗ್ಯದಲ್ಲಿ
ನೀವು ಅವರನ್ನು ಪ್ರತಿನಿಧಿಸಬೇಕು ಅಂತ ಇದ್ರೆ ಅವರು ಚುನಾಯಿಸ್ತಾರೆ. ಖಂಡಿತ ಹೌದು. ಇಲ್ಲಾಂದ್ರೆ ನನ್ನ ಪ್ರಯತ್ನ ನಿರಂತರವಾಗಿರುತ್ತೆ. ನನ್ನ ಪ್ರಯತ್ನಕ್ಕೆ ಹೋರಾಟಕ್ಕೆ ತಡೆ ಇರೋದಿಲ್ಲ, ಅದು ನಿರಂತರ. ಹಾಗೆ ನೀವು ಈ ಚುನಾವಣೆಗೆ ಪ್ರಚಾರ ನಡೆಸಿದ್ರಲ್ಲಿ ನಿಮಗೆ ತೃಪ್ತಿ ಸಿಕ್ಕಿದ? ಸೊ 200% ತುಂಬ ತೃಪ್ತಿ ಇದೆ ಸರ್. ಆದರೆ ಸಮಯ ಇನ್ನೂ ಸ್ವಲ್ಪ ಬೇಕಿತ್ತಂತ ಅನಿಸ್ತು. ಅದೇ ಒಬ್ಬನೇ ತುಂಬ ಎಲ್ಲ ಕಡೆ ಹೋಗಿದ್ರಿಂದ ಆ ಕಂಪ್ಲೀಟ್ 18 ಲಕ್ಷ ಮತದಾನ ಕೂಡ ನನ್ನಿಂದ ರೀಚ್ ಮಾಡೋಕ್ಕಾಗಲಿಲ್ಲ. ನಾನು ಇದುವರೆಗೂ ರೀಚ್ ಮಾಡಿದ್ದು ಒಂದು 80 ಲಕ್ಷ ಪಾಂಪ್ಲೆಟ್ ಕೊಟ್ಟಿದ್ದೇನೆ ಅಂದರೆ ಒಂದು ಮನೇಲಿ 4 ಜನ ಇದ್ದರೂ ಕೂಡ 3,20,000 ಆಯಿತು. ಮತ್ತು ನನ್ನ ಮೈಕಲ್ಲಿ ಒಂದು 80,000 ಜನ ಕೇಳಿರ್ತಾರೆ. ಅಂದರೆ 4 ಲಕ್ಷ ಜನರನ್ನು ನಾನು ಇವತ್ತು ಸಂಪರ್ಕದಲ್ಲಿದ್ದೇನೆ. ಅಂದರೆ ಒಬ್ಬ ವ್ಯಕ್ತಿ ಚುನಾವಣೆ ಸ್ಪರ್ಧಿಸಿದ್ದಾನೆ ಅಂತ ಹೇಳಿ. ಇನ್ನು ಬಾಕಿದ್ದು 18 ಲಕ್ಷದಲ್ಲಿ ಅದು ತಲುಪಕ್ಕಾಗಿಲ್ಲ. ಕಾರಣ ಮೀಡಿಯಾಗಳ ಸಪೋರ್ಟ್ ಇಲ್ಲ, ಪತ್ರಿಕೆಗಳ ಸಪೋರ್ಟ್ ಇಲ್ಲ, ಇದು ವಿಚಾರ. ಹಾಗೆ ನಿಮ್ಮ ಚಿಂತನೆಯನ್ನು ಜನರ ಮುಂದಿಟ್ಟಿದ್ದೀರಾ. ಹೌದು ಸರ್. ತುಂಬ ಧನ್ಯವಾದ. ಥ್ಯಾಂಕ್ ಯು ಸರ್. ನಿಮಗೆ ಒಳ್ಳೆಯದಾಗಲಿ ಅಂತ ಹಾರೈಸ್ತಾ ಈ ಮಾತುಕತೆನ ಮುಗಿಸ್ತಾ ಇದ್ದೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ಧನ್ಯವಾದ. ಥ್ಯಾಂಕ್ ಯು ಸರ್.